ಇವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಬಂದು ಇವಾಗ 5:45 ಆ ಥರ ಆಗಿದೆ. ಬೆಳಗ್ಗೆ ಕುಣಿಗಲ್ಗೆ ಹೋಗೋಣ ಅಂತ ಇವತ್ತು ಮನೆಯಲ್ಲಿ ಎಲ್ಲರೂ ನೋಡಿರ್ತೀರ ಆಲ್ರೆಡಿ ಏನು ರಿಲೇಟಿವ್ಸ್ ಆಗಿದ್ದು ಅಂದ್ಬಿಟ್ಟು. ಇವತ್ತು ನಮ್ಮದು ಫಸ್ಟ್ ಹೊಂಬಾಳೆ ಹೊಡೆದಿರೋದು ಪೂಜೆ ಇದೆ. ಹಾಗಾಗಿ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಬೇಗ ಹೋದರೆ ಟ್ರಾಫಿಕ್ ಇರೋಲ್ಲ ಅಂದ್ಬಿಟ್ಟು ಇವಾಗ ಹೋಗ್ತಾ ಇರೋದು. ಇವಾಗ ಅಲ್ಲಿ ಹೋಗಿ ಪೂಜೆ ಅದೆಲ್ಲ ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಫಸ್ಟ್ ಹೊಂಬಾಳೆ ಹೊಡೆದಿರೋದ್ರಿಂದ ಇವತ್ತು ಪೂಜೆ ಮಾಡಬೇಕಾಗಿತ್ತು. ಬೆಳಗ್ಗೆನೇ ಮನೆ ಬಿಡೋದಿತ್ತು, ಹಾಗಾಗಿ ಬೇಗ ರೀಚ್ ಆಗೋಣ ಅಂತಿಲ್ಲ, ಅಂದರೆ ಟ್ರಾಫಿಕ್ ಆಗಿಬಿಡುತ್ತೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಹಿಂದಿನ ದಿವಸ ಬೇರೆ ಮದುವೆ ಇತ್ತು, ಅದೆಲ್ಲ ಇಲ್ಲ ಅಂತ ಅಂದಿದ್ರೆ ನನಗೆ ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಕೊಬೋದಾಗಿತ್ತು. ಮತ್ತು ಇದು ನಮಗೆ ಹೊಂಬಾಳೆ ಹೊಡೆದಿದ್ದು ಗೊತ್ತಾಗಿದ್ದು ನಮಗೆ ಹಿಂದಿನ ದಿವಸನೇ. ಹಾಗಾಗಿ ನಾನು ಇರೋ ಟೈಮಲ್ಲಿ ಎಷ್ಟಾಗುತ್ತೋ ಆ ಥರ ಪ್ರಿಪೇರ್ ಎಲ್ಲ ಮಾಡ್ಕೋತಾ ಇದ್ದೆ. ಇವಾಗ ಫಸ್ಟ್ ಟೀ ಮಾಡಿಕೊಟ್ಬಿಡೋಣ ಎಲ್ಲರಿಗೂ, ಮತ್ತು ನಕ್ಷತ್ರಕ್ಕೆ ಹಾಲು ಅದೆಲ್ಲ ಕುಡ್ಕೊಂಡು ಹೋಗೋಣ. ಮತ್ತು ಆನ್ ದ ವೇ ಬ್ರೇಕ್ಫಾಸ್ಟ್ ಇಲ್ಲ ಅಂತಂದರೆ ಅಲ್ಲಿ ಕುಣಿಗಲ್ ರೀಚ್ ಆದಾಗ ಏನಾದರೂ ಪಾರ್ಸೆಲ್ ತೊಗೊಂಡು ಅಲ್ಲೋಗಿ ಊಟ ಮಾಡೋದು, ಟಿಫನ್ ಮಾಡೋದು ಅಂತ ಪ್ಲ್ಯಾನ್ ಇದೆ. ಯೂಶ್ವಲಿ ನಾವು ಯಾವಾಗ ಹೋದ್ರೂ ಹಂಗೆ ಮಾಡೋದು. ಫಸ್ಟು ಮನೆ ಬಿಡೋಕ್ಕೆ ಮುಂಚೆ ನಾವು ಇವಾಗ ಅಲ್ಲೂ ಪೂಜೆ ಮಾಡಬೇಕಾಗಿರೋದ್ರಿಂದ ಮನೇಲೂ ಪೂಜೆ ಮಾಡಿ ನನಗೆ ಹೂವು ಎಲ್ಲ ಕಟ್ಟಿ ಹಾಕೋಕ್ಕಾಗಿಲ್ಲ ಅಂದರೂ ಒಂದೊಂದು ಹೂವು ಇಟ್ಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಅವಾಗ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ. ಮತ್ತು ಮನೆ ಬಿಡಬೇಕಾದ್ರೆ ಪೂಜೆ ಎಲ್ಲ ಮಾಡಿ ಹೋಗೋದು ಒಂದು ರೀತಿ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಮಕ್ಕಳೂ ಅಷ್ಟೇ ಎಲ್ಲರೂ ರೆಡಿ ಆಗಿದ್ರು, ನಮ್ಮತ್ತೆ ನಮ್ಮ ಮಾವ. ಮತ್ತು ಒಂದೊಂದೇ ನೆನಪಿಸ್ಕೋತಾ ಇದ್ವಿ ಏನು ಮಾಡ್ಕೊಳ್ಳೋದು ಎತ್ಕೊಳ್ಳೋದು ಎಲ್ಲ. ನಾನು ಹೆಂಗೆ ಕ್ಲಮ್ಸಿ ಆಗಿತ್ತು ಅಂತಂದರೆ ನಾನು ನೀಟಾಗಿ ಆರ್ಗನೈಸ್ ಮಾಡಿ ಎತ್ತಿಟ್ಕೊಳ್ಳೋಕ್ಕಾಗಿಲ್ಲ ನನಗೆ ಟೈಮು. ಆದಷ್ಟು ನನಗೆ ಏನೇನು ಜ್ಞಾಪಕ ಬರುತ್ತೋ ಯಾವ್ಯಾವ ಕವರಲ್ಲಿ ಆಗುತ್ತೋ ಎಲ್ಲ ಹಂಗೆ ಹಾಕ್ಕೊಂಡು ಜ್ಞಾಪಕ ಬಂದಿದ್ದು ಎತ್ತಿಟ್ಕೊಂಡಿದ್ದೆ. ಮತ್ತು ಇನ್ನೂ ಹೂವು ಕಟ್ಟೋಕ್ಕೂ ನನಗೆ ಟೈಮ್ ಇರಲಿಲ್ಲ. ಮತ್ತು ಆನ್ ದ ವೇ ಅಲ್ಲೇ ಹೂವು ಎಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಮಾತ್ರ ಹೋಗ್ತಾ ಆನ್ ದ ವೇ ದಾರಿಯಲ್ಲೇ ಒಂದೇ ಒಂದು ಹಾರ ಮಾತ್ರ ಮಾಡಿಕೊಂಡೆ. ನಾವು ಸಂಡೇನೇ ಪ್ಲ್ಯಾನ್ ಮಾಡ್ಕೊಂಡಿದ್ದು, ಮತ್ತು ಎಲ್ಲರೂ ಹೋಗೋ ಪ್ಲ್ಯಾನ್ ಇದ್ದಿದ್ದು. ಮತ್ತು ಅಕ್ಕ ಲಕ್ಷ್ಮಿ ಅಕ್ಕ, ದೀಪಿಕಾ ಅಕ್ಕ, ನಮ್ಮ ಮಮ್ಮಿಯವರು, ಅಜ್ಜಿ, ಅತ್ತೆ, ಆ ಥರ ಎಲ್ಲರನ್ನೂ ಕರ್ಕೊಂಡು ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು. ಇದು ಸಡನ್ನಾಗಿ ಆಗಿರೋದ್ರಿಂದ ಮತ್ತು ನಾವು ಅದನ್ನು ಕಾಯಿಸಬಾರ್ದಂತೆ ಗೊತ್ತಾಗಿದ ತಕ್ಷಣ ಪೂಜೆ ಮಾಡಬೇಕು ಅಂತೆಲ್ಲ ಹೇಳಿದ್ಮೇಲೆ ಸಂಡೇ ಹುಡುಗರಿಗೆ ರಜೆ ಇದೆಯಲ್ಲ ಅಂದ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದು ನಾವು. ಮಳೆ ಬಂದು ಇವೆಲ್ಲ ಜಾಸ್ತಿ ಬೆಳ್ಕೊಂಬಿಟ್ಟೈತೆ. ಪೀಕಾಕ್ ಹೋಗ್ತಾ ಇದೆ. ಬಾಳೆಗೊನೆನೂ ಬಿಟ್ಟೈತಲ್ಲ, ಬಿಟ್ಟೈತಿಲ್ಲ ಅಷ್ಟೊಂದು ದೊಡ್ಡದಾಗಿರೋದು. ಹೌದಾ? ನಾನು ಇನ್ನೊಂದು ಏನು ಮೇನ್ ಥಿಂಗ್ ಹೇಳಬೇಕು ಅಂತಂದರೆ, ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಮತ್ತು ಎಲ್ಲರೂ ಹೇಳಿದ್ದು ನವಂಬರ್ ಡಿಸೆಂಬರ್ ಈ ಇಯರ್ ಎಂಡಿಂಗಲ್ಲಿ ಅಂತ ಹೇಳಿದರು. ನಾವಿದು ಪ್ರಾಜೆಕ್ಟ್ ನಾನು ನಿಮಗೆ ಯೂಟ್ಯೂಬ್ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದಾಗೇ ನಾನು ನ್ಯೂ ಪ್ರಾಜೆಕ್ಟ್ ಅಂದ್ಬಿಟ್ಟು ವ್ಲಾಗ್ ಹಾಕಿದೆ ಇದ್ರ ರಿಲೇಟೆಡು. ಸೊ ಆಲ್ಮೋಸ್ಟ್ ಕರೆಕ್ಟಾಗಿ 3 ಇಯರ್ಸ್ ಆಯಿತು.
ನಾನು ಸೀರೆ ಉಡ್ಸೋದಕ್ಕೂ ಅಷ್ಟೇ ನನಗೆ ನಮ್ಮ ಯಜಮಾನ್ರು ಹೆಲ್ಪ್ ಮಾಡಿದ್ರು. ಮತ್ತು ಇದು ಜಸ್ಟ್ ಫೋಲ್ಡಿಂಗ್ದು ಅಷ್ಟೇ ಅಲ್ವಾ, ನನಗೇನು ಅಷ್ಟು ರಿಸ್ಕ್ ಅನಿಸ್ಲಿಲ್ಲ. ಮತ್ತು ಇದು ನಮಗೆ ಎಷ್ಟು ದೂರ ನಡ್ಕೊಂಬರ್ಬೇಕು ಅಂದರೆ ಫುಲ್ ಎಂಡಿಂಗ್ ಅಲ್ಲಿ ಮರದಲ್ಲಿ ಒಂಬಾಳೆ ಹೊಡೆದಿದ್ದು. ಹಾಗಾಗಿ ತುಂಬ ದೂರ ನಡಿಬೇಕಾಗಿತ್ತು ನಾವು. ಅದಕ್ಕೆ ನಮ್ಮ ಅತ್ತೆ ಮತ್ತು ಮಕ್ಕಳೆಲ್ಲನೂ ಕಾರ್ ಹತ್ರನೇ ಇದ್ದರು. ಅವ್ರಿಗೆ ತುಂಬ ದೂರ ಅಂತೂ ಈ ಥರ ಹಳ್ಳ ದಿನ್ನೆ ಅದರಲ್ಲೆಲ್ಲ ಜಾಸ್ತಿ ನಡೆಯೋದಕ್ಕಾಗಲ್ಲ. ಹಾಗಾಗಿ ನಾವು ಎಲ್ಲ ಲಗೇಜಸ್ಸು ಎತ್ಕೊಂಬಂದು ನನಗೆ ಹೆಂಗೆ ಬೇಕೋ ಆ ಥರ ರೆಡಿ ಎಲ್ಲ ಮಾಡ್ಕೋತಾ ಇದ್ದೆ. ಆಮೇಲೆ ಅವರು ಟಿಫನ್ ಎಲ್ಲ ಮಾಡಿಕೊಂಡು ಬೆಳಿಗ್ಗೆನೇ ಬಿಟ್ಟಿದ್ರಲ್ಲ, ಅವ್ರು ನಮ್ಮ ಅತ್ತೆ ನಮ್ಮ ಮಾವ ಅವರೆಲ್ಲ ಟಿಫನ್ ಮಾಡ್ಕೊಂಡು ನಮ್ಮ ಮಾವ ತಿರ್ಗಾ ಅವ್ರದ್ದು ಇನ್ನೊಂದು ಆ ಕಡೆ ಜಾಗ ಆ ಥರ ಎಲ್ಲ ಹೋಗಿ ಅವರು ಎಲ್ಲ ಬಂದರು. ಮಕ್ಕಳಿಗೆ ನಮ್ಮ ಅತ್ತೆ ಎಲ್ಲ ತಿನ್ನಿಸ್ಕೊಂಡು ಅವ್ರು ಕಾರ್ ಹತ್ರನೇ ಇದ್ದರು. ನಮ್ಮದು ಇಲ್ಲಿ ಅಷ್ಟೊತ್ತಿಗೆ ರೆಡಿ ಮಾಡೋಣ, ಮತ್ತು ಇಲ್ಲಿ ಬಂದ್ರೂ ಅವರು ನಿಂತ್ಕೊಂಡೇ ಇರಬೇಕು ಎಷ್ಟೊತ್ತವರೆಗೂ, ಕೆಳಗಡೆ ಕೂತ್ಕೊಳ್ಳೋಕ್ಕೂ ಆಗೋಲ್ಲ. ಹಾಗಾಗಿ ಇವಾಗ ನಾನೇ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಫುಲ್ಲು ಮುಂದೆಗಡೆ ಆಗಿದ್ದಿದ್ರೆ ಸ್ವಲ್ಪ ಓಡಾಡ್ಬೋದಾಗಿತ್ತು. ಜಾಸ್ತಿ ಹಿಂದೆ ಆಗಿರೋದ್ರಿಂದ ಅವ್ರಿಗೆ ಓಡಾಡೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇವಾಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಮತ್ತು ಜಾಸ್ತಿ ಬಿಸಿಲಾಗ್ಬಿಟ್ರೆ ಅಂತೂ ಇನ್ನೂ ಕಷ್ಟ. ನಾವು ಬೆಳಿಗ್ಗೆನೇ ಹೋಗಿದ್ವಲ್ಲ, ಒಂದು 8:45 ಏನೋ ಅಲ್ಲಿ ರೀಚ್ ಆದ್ವಿ. ಅಷ್ಟು ಬೆಳಿಗ್ಗೆ ಬಿಟ್ರು. ಬಿಟ್ಟಾದಮೇಲೆ ಇವಾಗ ನಮಗೆ ಆಲ್ಮೋಸ್ಟ್ 9:30 9:45 ಆಗ್ತಿದ್ದಂಗೆ ಜಾಸ್ತಿ ಬಿಸಿಲು ಸ್ಟಾರ್ಟ್ ಆಗಿಬಿಡುತ್ತೆ. ನಾವು ಅಷ್ಟೊತ್ತಿಗೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದು. ಆಲ್ಮೋಸ್ಟ್ ಒಂದು 10:30ಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಮತ್ತು ನಾನು ಎಲ್ಲ ಮಿಕ್ಸ್ ಮಾಡಿ ತೊಗೊಂಡೋಗ್ಬಿಟ್ಟಿದ್ನಲ್ಲ, ಅದನ್ನೆಲ್ಲ ನಾನು ಶಫಲ್ ಮಾಡಿ ಯಾವುದ್ರಲ್ಲಿ ಇಟ್ಟಿದ್ದೀನಿ ಅನ್ನೋದೇ ಸ್ವಲ್ಪ ನನಗೆ ಈ ಸತಿ ಕಷ್ಟ ಅನ್ನಿಸ್ತು. ಮತ್ತು ಸ್ಯಾರಿದು ಅಷ್ಟೇನೆ ನನಗೆ ಲಕ್ಷ್ಮಿ ಅಕ್ಕ ಅವರೆಲ್ಲನೂ ವಿಡಿಯೋ ಕಳಿಸಿದ್ರು, ಈ ಥರ ಹಿಂಗೆ ಮಾಡು ಅಂತೆಲ್ಲನೂ. ಅದೆಲ್ಲ ನನ್ನ ತಲೆಯಲ್ಲಿತ್ತು ಒಂದು ಐಡಿಯಾಸು. ಅದಕ್ಕೆ ಯಾವ ಥರ ಮಾಡೋದು ಒಂದೆರಡು ಸ್ಟೈಲ್ ನೋಡ್ಕೋತಾ ಇದ್ದೆ, ಒಂದೆರಡು ಸತಿ ಈ ಥರ ಮಾಡೋದಾ, ಹಿಂಗೆ ಮಾಡಿದ್ರೆ ಹಿಂಗೆ ಓಕೆನಾ ಅಂದ್ಬಿಟ್ಟು. ಆಮೇಲೆ ಯಾವುದು ನೀಟಾಗಿ ಪರ್ಫೆಕ್ಟಾಗಿ ಬಂತು ಆ ಥರ ಮಾಡಿ, ಮತ್ತು ಮುಖವಾಡನೂ ಅಷ್ಟೇ ಮನೆಯಿಂದನೇ ತೊಗೊಂಡೋಗಿದ್ದೆ. ಅದನ್ನೆಲ್ಲ ಅರೇಂಜ್ ಮಾಡಿ ನನಗೆ ಒಂದು ತಲೆಯಲ್ಲಿತ್ತು, ಏನು ಅಂತಂದರೆ ಯಾವ ಥರ ಬರುತ್ತೆ ಔಟ್ಫಿಟ್ಟು, ಹೆಂಗೆ ಏನು ಅನ್ನೋದು. ಒಂದು ನಮಗೆ ಒಂಥರ ಹ್ಯಾಪಿ ಮೂಮೆಂಟ್ ಇದು. ಹ್ಯಾಪಿ ಮೂಮೆಂಟ್ ಜೊತೆಗೆ ಇದನ್ನು ನಾವು ಹಿಂಗೆ ಔಟ್ಫಿಟ್ ಬರುತ್ತೆ, ಇದು ಪೂಜೆನೂ ಅಷ್ಟೇ ಫಸ್ಟ್ ಟೈಮ್ ಆಗಿರೋದ್ರಿಂದ ಎಲ್ಲರಿಗೂ ಖುಷಿ, ಒಂಥರ ಚೆನ್ನಾಗಿ ಮಾಡಬೇಕು ಅನ್ನೋದಂತೂ ನನ್ನ ಮೈಂಡಲ್ಲಿತ್ತು. ಎಲ್ಲರೂ ಬಂದಿದ್ದರೆ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು. ಬಟ್ ಇದು ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಯಾರೂ ಬರೋಕ್ಕಾಗಲಿಲ್ಲ. ಮತ್ತು ಇದು ಮುಖವಾಡ ಇಟ್ಮೇಲೆ ನೋಡ್ಬೋದು ನೀವು ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ಇದು ಸ್ಯಾರಿ ಸೆಲೆಕ್ಷನ್ನು ಅಷ್ಟೇ, ಸ್ಯಾರಿ ಕಲರು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ನಮ್ಮ ಅತ್ತೆಗೆ, ಇದು ನಾವು ಉಡ್ಸಿದ ಮೇಲೆ ನಾವು ಇದನ್ನು ಸೀರೆನ ನಾವೇ ಉಟ್ಕೋಬೇಕು ಅಂತ ಇರುತ್ತೆ. ಇದು ನಾನು ನಮ್ಮ ಅತ್ತೆಗೆ ಅಂತ ತೊಗೊಂಡಿದ್ದೀನಿ ಸೀರೆ. ಪೂಜೆ ಎಲ್ಲ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಕೈಗೆ ದಾರ ಕಟ್ಕೊಳ್ಳೋದಕ್ಕೆ, ಕಂಕಣ ಕಟ್ಕೊಳ್ಳೋದಕ್ಕೆ ಇವಾಗ ನಮ್ಮ ಅತ್ತೆ ಬಂದರು, ಒಂದೊಂದೇ ಮಾಡಿಕೊಡ್ತಾಯಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಅವ್ರಿಗೆ ನಿಂತ್ಕೊಳ್ಳೋಕ್ಕೂ ಕಷ್ಟ ಆಗ್ತಿತ್ತು. ವಿತೌಟ್ ಶೂ ಅಂತೂ ನಿಂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಅವರು ಶೂ ಹಾಕ್ಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಂಡು ಎಲ್ಲ ಮಾಡಿಕೊಟ್ರು. ನಾವು ಇಲ್ಲೂ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು, ಆಮೇಲೆ ಹಿಂದೆಗಡೆ ನಮ್ಮದು ನಾಗರು ಇದೆ, ಅಲ್ಲೂ ಪೂಜೆಗೆಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಆಮೇಲೆ ನಮ್ಮ ಅತ್ತೆ ನಮ್ಮ ಮಾವ ಅಲ್ಲಿ ತನಕ ಜಾಸ್ತಿ ನಡೆಯೋಕ್ಕಾಗಲ್ಲ, ಬೇಡ ಅಂದ್ಬಿಟ್ಟು ಅವ್ರು ಬರಲಿಲ್ಲ. ಆಮೇಲೆ ನಾವೇ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಬಂದ್ವಿ. ನಮ್ಮ ಹುಡುಗರಂತೂ ಸ್ವಲ್ಪ ಎಂಜಾಯ್ ಮಾಡಿದ್ರು. ಅದಾದಮೇಲೆ ಜಾಸ್ತಿ ಡಿಹೈಡ್ರೇಷನ್ ಆಗಿಬಿಡುತ್ತೆ. ನಾನು ಅದೇ ಅಂದ್ಕೊತಾ ಇದ್ದೆ, ಸಮ್ಮರಲ್ಲೆಲ್ಲ ಇವರು ಕೆಲಸ ಎಲ್ಲ ಮಾಡಿಸೋದಕ್ಕೆ ಅಲ್ಲಿ ಎಲ್ಲ ಹೋಗ್ತಾಯಿದ್ರು. ಆವಾಗ ಇವಾಗ 9, 10, 11 o'clock ಆ ಥರ ಅಂತಂದರೆ ಅಂತೂ ತುಂಬಾ ಬಿಸಿಲಾಗ್ಬಿಡ್ತಾಯಿತ್ತು. ಅದು ಹೆಂಗಿರ್ತಾಯಿದ್ರು ಅಂತ ಅಂದ್ಕೊತಾ ಇದ್ದೆ. ಇವಾಗ ನಮ್ಮದು ಪೂಜೆ ಎಲ್ಲ ಇವಾಗ ದೀಪ ಅಂಟಿಸ್ಬಿಟ್ಟು ಕಡ್ಡಿ ಎಲ್ಲ ಹಚ್ಚಿ ಮತ್ತು ದೃಷ್ಟಿ ಎಲ್ಲ ತೆಗಿಬೇಕಾಗಿತ್ತು. ಇವಾಗ ಒಂದೊಂದೇ ಎಲ್ಲ ಮಾಡ್ಕೋತಾ ಇದ್ವಿ, ನಾನು ನಮ್ಮ ಅತ್ತೆ ಇಬ್ರೂ.
ನಾನು ಮಣ್ಣಿನ ದೀಪ ತೊಗೊಂಡೋಗಿದ್ದೆ, ಮತ್ತು ಮಣ್ಣಿನ ದೀಪಕ್ಕೆ ತುಪ್ಪ ಎಲ್ಲ ಹಾಕ್ಬಿಟ್ಟು ಹಚ್ತಾ ಇದ್ದಿದ್ದು. ಮತ್ತು ಅದನ್ನು ಅಲ್ಲೇ ಬಿಟ್ಟರೆ ಅಲ್ಲೇ ಫುಲ್ಲು ಅದು ಉರಿಯುತ್ತೆ ಅಂದ್ಬಿಟ್ಟು ಮಾಡಿದ್ದು. ಮತ್ತು ನಮಗೆ ಇದೇನಂತಂದರೆ, ನಾವು ಸ್ಟಾರ್ಟಿಂಗ್ ಅದು 1 ಮಂತ್ ಇದ್ದಾಗೇ ಬಂದಿದ್ದು ನೋಡ್ಕೊಂಡಿದ್ದಿದ್ರೆ ನಾವು ಪ್ಲ್ಯಾನ್ ಮಾಡ್ಕೊಬೋದಾಗಿತ್ತು. ನಾವು ನವಂಬರ್ ಡಿಸೆಂಬರ್ ಅಂತ ಅಂದ್ಕೊಂಡು ನಾವು ಪ್ಲ್ಯಾನೇ ಮಾಡ್ಕೊಂಡಿರಲಿಲ್ಲ. ಇದು ನಮ್ಮದು ಸಡನ್ ಪ್ಲ್ಯಾನ್. ಇಲ್ಲ ಅಂತಿದ್ರೆ ಇನ್ನೊಂದು ಸ್ವಲ್ಪ ಪ್ಲ್ಯಾನ್ಸ್ ಎಲ್ಲ ಮಾಡ್ಕೊಂಡು ಪ್ರಿಪೇರ್ ಎಲ್ಲ ಮಾಡ್ಕೋಬೋದಾಗಿತ್ತು. ಮತ್ತು ಇನ್ನೊಂದು ಏನಕ್ಕೆ ನೀವು ನೋಡ್ಕೊಂಡಿಲ್ಲ ಅಂತ ಅಂದರೆ, ಇವಾಗ ನಾವು ಯೂಶ್ವಲಿ ಇವಾಗ ಜಾಸ್ತಿ ಮಳೆಗಾಲ ಅಲ್ವಾ, ಮಳೆಗಾಲ ಇರೋದ್ರಿಂದ ಜಾಸ್ತಿ ಆಕ್ಸೆಸಬಲ್ ಇರೋಲ್ಲ, ಹೋಗಬೇಕು ನೋಡ್ಕೋಬೇಕು ಅನ್ನೋದು. ಹಂಗಾಗಿ ಸುಮ್ಮನಾಗ್ಬಿಟ್ಟಿದ್ವಿ. ಸ್ಟಾರ್ಟಿಂಗಲ್ಲೇ ಆಗಿದ್ದಿದ್ರೆ, ಸ್ಟಾರ್ಟಿಂಗ್ ಗಿಡಗಳಲ್ಲೇ ಆಗಿದ್ದರೆ ಗೊತ್ತಾಗ್ಬಿಟ್ಟಿರೋದು. ಇದು ಫುಲ್ ಎಂಡಿಂಗ್ ಲಾಸ್ಟ್ ಆ ಥರದ್ರಲ್ಲಿ ಇರೋದ್ರಿಂದ ಅದಕ್ಕೆ ಗೊತ್ತಾಗಿಲ್ಲ ಅಷ್ಟೇ. ಮತ್ತು ಪಕ್ಕದ ಜಮೀನವ್ರು ನೋಡಿಬಿಟ್ಟು ಈ ಥರ ಹಿಂಗೆ ಹೊಂಬಾಳೆ ಹೊಡೆದಿದೆ ಅಂತ ಹೇಳಿದ್ಮೇಲೆ ಅವ್ರು ನಮಗೆ ವಿಡಿಯೋ ಎಲ್ಲ ಮಾಡಿ ಕಳಿಸಿದ್ರು. ಆವಾಗ ನಾವು ನೋಡಿ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದು. ಇದು ನಮಗೆ ಫಸ್ಟ್ ಟೈಮ್ ಅಲ್ವಾ, ಹಂಗಾಗಿ ನಾವೊಂದು ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಮಾಡಿದ್ದು. ಇದು ವೆಜ್ಜು ನಾನ್ ವೆಜ್ 2 ಮಾಡಬೇಕಂತೆ. ಮತ್ತು ಇಲ್ಲಿ ಕುಂಕುಮಕ್ಕೆ ಮತ್ತು ಅದಕ್ಕೆಲ್ಲ ಕರೆದಾಗ ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ಯಾರೂ ಇಲ್ಲ. ಹಂಗಾಗಿ ನಾನು ನಮ್ಮ ಅತ್ತೆ ಇಬ್ಬರೂ ಒಬ್ರಿಗೊಬ್ರು ತೊಗೊಂಡು ಆಮೇಲೆ ಇಲ್ಲಿಗೆ ಬಂದಮೇಲೆ ಇಲ್ಲೆಲ್ಲರಿಗೂ ಕೊಟ್ಟಿದ್ದು, ಮೇಲ್ಗಡೆ ಮನೆಯವ್ರಿಗೆ ಆ ಥರ. ಅಲ್ಲಿ ಯಾರೂ ನಮಗೆ ಸಿಕ್ಕಲ್ಲ ಕರಿಯೋದಕ್ಕೆ ಮತ್ತು ಕೊಡೋದಕ್ಕೆ ಎಲ್ಲನೂ. ಹಾಗಾಗಿ ಇವಾಗ ನಾವಿಬ್ಬರೇ ತೊಗೋತಾ ಇದ್ದೀವಿ. ಇದು ನೆಕ್ಸ್ಟ್ ಫುಲ್ಲು ಗ್ಲಿಮ್ಸ್ ಆ್ಯಡ್ ಮಾಡಿರ್ತೀನಿ, ನೀವು ನೋಡ್ಬೋದು ವೀಡಿಯೋದು ಫುಲ್ಲು ಯಾವ ಥರ ಕಮ್ಮಿ ಟೈಮಲ್ಲಿ ಏನೇನಾಯಿತೋ ಅದನ್ನೆಲ್ಲ ನಾನು ಅರೇಂಜ್ ಮಾಡಿರೋದು. ಮತ್ತು ನನಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಎಲ್ಲರೂ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತಲೇ ಹೇಳ್ತಾಯಿದ್ರು. ಮತ್ತು ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ನಾನು ರೀಲ್ಸ್ ಅಪ್ಲೋಡ್ ಮಾಡಿದ್ದೆ, ಅದೂ ಅಷ್ಟೇ ಆಲ್ಮೋಸ್ಟ್ 1 lakh ರೀಚ್ ಆಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.